ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಪಾಕ್ ಮೇಲೆ ಯುದ್ಧಕ್ಕೆ ಸಜ್ಜಾಯಿತು ಭಾರತೀಯ ಸೇನೆ. ನಾಳೆ ದೇಶದಾದ್ಯಂತ ಯುದ್ಧದ ಮಾಕ್ ಡ್ರಿಲ್ ನಡೆಯುತ್ತೆ. ದೇಶದಲ್ಲಿ 54 ವರ್ಷಗಳ ಬಳಿಕ ಈ ಅಣುಕು ಡ್ರಿಲ್ಗೆ ಸೂಚನೆಯನ್ನ ನೀಡಿರುವಂತದ್ದು. ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸಚಿವಾಲಯ ನಿರ್ದೇಶನವನ್ನ ನೀಡಿದೆ. ನಾಳೆ ಹಾಗಾಗಿ ದೇಶದಾದ್ಯಂತ ಯುದ್ಧದ ಮಾಕ್ ಡ್ರಿಲ್ ನಡೆಯುತ್ತೆ. ದೇಶದ 54 ವರ್ಷಗಳ ಇತಿಹಾಸದ ಬಳಿಕ ಅಣುಕು ಡ್ರಿಲ್ಗೆ ಈಗ ಸೂಚನೆಯನ್ನ ಕೊಟ್ಟಿರೋದು. ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರ ಗೃಹ ಸಚಿವಾಲಯ ಈ ನಿರ್ದೇಶನವನ್ನ ನೀಡಿದೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಸೂಚನೆ ನೀಡಿರುವಂಥದ್ದು. ವಾಯುದಾಳಿ, ಸೈರನ್ಗಳು, ಜನರನ್ನ ಸ್ಥಳಾಂತರಿಸುವ ಪ್ರಕ್ರಿಯೆ, ಅಣುಕು ಪ್ರದರ್ಶನ ನಡೆಸೋಕೆ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಲಾಗಿದೆ. 224 ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪ ಬಂದ್ ಆಗತ್ತೆ. ವೈಮಾನಿಕ ದಾಳಿಯ ಎಚ್ಚರಿಕೆ ಬಗ್ಗೆ ಸೈರನ್ ಶಬ್ದ ಮೊಳಗತ್ತೆ. ಸಹಜವಾಗಿ ಕುತೂಹಲ ಕೇಳ್ತಾ ಇದೆ, ಹೇಗಪ್ಪ ಇದಿರುತ್ತೆ ಅಂತ. ಯಾಕಂದ್ರೆ 54 ವರ್ಷದ ಬಳಿಕ ಕೇಂದ್ರ ಗೃಹ ಇಲಾಖೆ ಇದೊಂದು ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಹೆಂಗಿರುತ್ತೆ, ಏನೇನಾಗತ್ತೆ ಅಂತ. 1971ರ ನಂತರ ಇದೇ ಮೊದಲ ಬಾರಿಗೆ ದೇಶದಲ್ಲಿ ಮಾಕ್ ಡ್ರಿಲ್ ನಡೆಯೋದು. 1971ರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿ ಈ ಮಾಕ್ ಡ್ರಿಲ್ ಅನ್ನು ಮಾಡಿದ್ರು. ಕಾರ್ಗಿಲ್ ಯುದ್ಧದ ವೇಳೆಯೂ ಭಾರತದಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಿರಲಿಲ್ಲ. 1971ರಲ್ಲಿ ಮಾಡಿದ್ದು, ಅದನ್ನು ಹೊರತುಪಡಿಸಿದ್ರೆ ಈಗ 2025ರಲ್ಲಿ. ಹಾಗಾಗಿ ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ನಾಳೆ ಏನೇನು ನಡೆಯುತ್ತೆ ಅಂತ ನಾವು ನೋಡೋದಾದ್ರೆ, ವಾಯುದಾಳಿ ಎಚ್ಚರಿಕೆಯ ಸೈರನ್. ಶತ್ರುಗಳ ವಾಯುದಾಳಿಯ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಯುದ್ಧ ಸೈರನ್ಗಳು ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳಲಾಗತ್ತೆ. ಎರಡನೇದಾಗಿ ನಾಗರಿಕರಿಗೆ ರಕ್ಷಣಾ ತರಬೇತಿ, ಅಂದರೆ ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳುವ ವಿಧಾನಗಳ ಕುರಿತು ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡೋದು. ಈ ಪೀಳಿಗೆಯು ಯುದ್ಧವನ್ನು ನೋಡಿಲ್ಲ, ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, 54 ವರ್ಷದ ಬಳಿಕ ಅಂದರೆ ಆಲ್ಮೋಸ್ಟ್ ನೋಡಿಲ್ಲ ಈ ಪೀಳಿಗೆ. ಹಾಗಾಗಿ ಹೆಂಗೆ ಯುದ್ಧ ನಡೆಯುತ್ತೆ ಅದೊಂದು ಭಯನೂ ಇರುತ್ತೆ, ಜೊತೆಗೆ ಒಂದು ಕ್ಯೂರಿಯಾಸಿಟಿನೂ ಇರುತ್ತೆ. ನಮ್ಮನ್ನು ನಾವು ರಕ್ಷಣೆ ಬೇಕಾಗತ್ತಲ್ಲ, ಹಾಗಾಗಿ ಅದ್ರದ್ದು ಎಲ್ಲದ್ರದ್ದು ತಯಾರಿ ಮಾಡ್ಕೊಳ್ಳುವಂಥದ್ದು. ಮತ್ತು ಮೂರನೇದಾಗಿ ಬ್ಲ್ಯಾಕ್ಔಟ್ ಡ್ರಿಲ್. ವಾಯುದಾಳಿಯ ಸಂದರ್ಭದಲ್ಲಿ ನಗರಗಳು ಮತ್ತು ಹಳ್ಳಿಗಳಲ್ಲಿ ಸಂಪೂರ್ಣ ವಿದ್ಯುತ್ ಕಡಿತ ಮಾಡಲಾಗತ್ತೆ. ರಾತ್ರಿ ವಾಹನಗಳ ಸಂಚಾರವನ್ನು ಕೂಡ ಸ್ಥಗಿತ ಮಾಡಲಾಗತ್ತೆ. ವೈರಿ ದೇಶಗಳಿಗೆ ಊರುಗಳ ಗುರುತು ಪತ್ತೆ ತಡೆಯೋಕೆ ಈ ಕ್ರಮವನ್ನು ಮಾಡುವಂಥದ್ದು. ಅದನ್ನು ಕೂಡ ನಾಳೆ ಮಾಡೋದು. ಇನ್ನು ಸ್ಥಾವರಗಳ ಮರೆಮಾಚುವಿಕೆ. ನಮ್ಮ ಪ್ರಮುಖ ಸ್ಥಾವರಗಳು ಸುರಕ್ಷಿತವಾಗಿರೋದಕ್ಕೆ, ಶತ್ರುಗಳ ಬಾಂಬ್ ದಾಳಿಗೆ ತುತ್ತಾಗದಂತೆ ನೋಡ್ಕೊಳ್ಳೋದಕ್ಕೆ ಎಚ್ಚರಿಕೆಯನ್ನು ವಹಿಸುವಂಥದ್ದು. ಇದನ್ನು ಕೂಡ ಮಾಡಲಾಗತ್ತೆ. ಅದರ ಜೊತೆಗೆ ಇನ್ನೇನೇನು ನಡೆಯುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಸ್ಥಳಾಂತರ ಪೂರ್ವಾಭ್ಯಾಸ. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ದುರ್ಗಮ ಪ್ರದೇಶಗಳಿಂದ ನಾಗರಿಕರನ್ನು ಹೇಗೆ ಸ್ಥಳಾಂತರ ಮಾಡ್ತಾರೆ, ಅದೊಂದು ಪ್ರಶ್ನೆ ಇರುತ್ತೆ ಅಲ್ಲ. ಅಯ್ಯೋ, ಅಟ್ಯಾಕ್ ಆಗಿಬಿಟ್ರೆ ನಮ್ಮನ್ನು ಯಾರು ರಕ್ಷಿಸ್ತಾರೆ, ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಹೆಂಗೆ ಸ್ಥಳಾಂತರ ಮಾಡಿಬಿಡ್ತಾರೆ, ಆ ಪ್ರಶ್ನೆಗೂ ಕೂಡ ನಾಳೆ ಉತ್ತರ ಸಿಗತ್ತೆ. ಈ ಸ್ಥಳಾಂತರ ಪೂರ್ವಾಭ್ಯಾಸ ಮಾಡಲಾಗತ್ತೆ. ಅಂದರೆ ನಾಗರಿಕರನ್ನು ಹೆಂಗೆ ಸ್ಥಳಾಂತರ ಮಾಡ್ಬೋದು ಮತ್ತು ರಕ್ಷಿಸ್ಬೋದು ಅನ್ನೋದ್ರ ಬಗ್ಗೆ ಪರೀಕ್ಷಿಸೋಕೆ ತಯಾರಿಯನ್ನು ಮಾಡುವಂಥದ್ದು. ಸೊ ಇಷ್ಟು ನಾಳೆ ನಡೆಯುತ್ತೆ. ಇದ್ರ ಜೊತೆಗೆ ನಮ್ಗೆ ಸಹಜವಾಗಿ ಇನ್ನೊಂದು ಪ್ರಶ್ನೆ ಹುಡ್ಕೊಳ್ಳುವಂಥದ್ದು, ಯಾವ್ಯಾವ ರಾಜ್ಯದಲ್ಲಿ ಆಗುತ್ತೆ, ರಾಜ್ಯಗಳು ಏನೇನು ಮಾಡಬೇಕಾಗತ್ತೆ, ಎಲ್ಲ ಕಡೆನೂ ನಡೆಯುತ್ತಾ ಅಥವಾ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರಾ, ಅದು ಪ್ರಶ್ನೆ ಇದೆಯಲ್ಲ. ರಾಜ್ಯಗಳ ಪಾರ್ಟ್ ಏನಿಲ್ಲ ಅಂತ ನೋಡೋದಾದರೆ, ವಾಯುದಾಳಿ ಎಚ್ಚರಿಕೆ ಸೈರನನ್ನು ಮೊಳಗಿಸುವುದು, ಶತ್ರು ದಾಳಿ ವೇಳೆ ಸ್ವಯಂ ರಕ್ಷಣೆ ವೇಳೆ ಜನರಿಗೆ ತರಬೇತಿ ನೀಡೋದು, ಕತ್ತಲೆಯಲ್ಲಿ ಗುಪ್ತವಾಗಿ ಪರಿಸ್ಥಿತಿಯನ್ನು ನಿರ್ವಹಣೆ ತರಬೇತಿ ನೀಡೋದು ಇಲ್ಲಿ ಅತ್ಯಂತ ಮಹತ್ವ. ಸ್ಥಾವರಗಳನ್ನು ಮೊದಲೇ ಮರೆಮಾಚೋದು, ಗಡಿಯಲ್ಲಿ ಜನರ ಸ್ಥಳಾಂತರ ರಿಹರ್ಸಲ್ ಮಾಡೋದು, ಇದು ಮಾಡುವಂಥ ಅಭ್ಯಾಸ ಆಗಿದೆ. ನೋಡಿ, ಪಹಲ್ಗಾಮ್ ಪ್ರತೀಕಾರದ ಹಿನ್ನೆಲೆಯಲ್ಲಿ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಸಂಘರ್ಷ ಏರ್ಪಟ್ಟಿದೆ ಅಲ್ಲ. ಯುದ್ಧದ ಭೀತಿಯ ನಡುವೆ ಮೇ 7 ಅಂದರೆ ನಾಳೆ ಅಣುಕು ಕವಾಯತ್ ಅಂತ ಇದನ್ನು ಕರೆಯಲಾಗತ್ತೆ. ದೇಶದ ಹಲವು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಈಗ ಸೂಚನೆ ನೀಡಿರೋದು. ಅಣುಕು ಕವಾಯತನ್ನು ನಡೆಸುವಂತೆ ದೇಶದ ಹಲವು ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆ ನಿರ್ದೇಶನ ನೀಡಿದೆ.
ಅದರಲ್ಲಿ ಕೆಲವೊಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ನಾಗರಿಕರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದು ಹೇಗೆ, ವಿದ್ಯಾರ್ಥಿಗಳಿಗೆ ನಾಗರಿಕ ರಕ್ಷಣಾ ಅಂಶಗಳು ಕುರಿತು ತರಬೇತಿ ನೀಡಬೇಕು, ದೇಶದ ಪ್ರಮುಖ ಸ್ಥಾವರಗಳನ್ನು ಮರೆಮಾಚುವಿಕೆಗೆ ಅವಕಾಶ ನೀಡಬೇಕು, ಸ್ಥಳಾಂತರಿಸುವ ಯೋಜನೆಯ ನವೀಕರಣ ಮತ್ತು ಅದರ ಪೂರ್ವ ಅಭ್ಯಾಸವನ್ನು ಮಾಡಬೇಕು, ವಾಯುದಾಳಿ ಎಚ್ಚರಿಕೆ ಸೈರನ್ಗಳ ಕಾರ್ಯಾಚರಣೆ ಹಾಗೂ ಅಣುಕು ಪ್ರದರ್ಶನಕ್ಕೆ ಕ್ರಮವನ್ನು ಒದಗಿಸುವುದು ಇದಾಗಿದೆ. 1971 ನಂತರ ಅಂದರೆ 54 ವರ್ಷದ ಬಳಿಕ ದೇಶದಲ್ಲಿ ರಕ್ಷಣಾ ಮಾಕ್ ಡ್ರಿಲ್ ನಡೆಸೋಕೆ ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಿರೋದು ಬಹಳ ವಿಶೇಷವಾಗಿದೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ಉತ್ತರ ಭಾರತದ ರಾಜ್ಯಗಳಿಗೆ ಈ ಸೂಚನೆಯನ್ನು ನೀಡಲಾಗಿರುವಂಥದ್ದು. 1971ರಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಈ ರಕ್ಷಣಾ ಮಾಕ್ ಡ್ರಿಲ್ಲನ್ನು ನಡೆಸಲಾಗಿತ್ತು. ಅದಾದ ಬಳಿಕ ಯಾವತ್ತೂ ಕೂಡ ದೇಶದಲ್ಲಿ ರಕ್ಷಣಾ ಮಾಕ್ ಡ್ರಿಲ್ಲನ್ನು ನಡೆಸಿಲ್ಲ. ಕಾರ್ಗಿಲ್ ಯುದ್ಧದ ವೇಳೆಯೂ ಕೂಡ ಮಾಕ್ ಡ್ರಿಲ್ ನಡೆದಿರಲಿಲ್ಲ. ಪಹಲ್ಗಾಮ್ ನರಮೇಧದ ಬಳಿಕ, ಭಾರತದ ಪ್ರತಿಕಾರದ ದಾಳಿಯ ಬಳಿಕ ಪಾಕ್ ಕೂಡ ಪ್ರತಿದಾಳಿ ನಡೆಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ರಕ್ಷಣಾ ಮಾಕ್ ಡ್ರಿಲ್ಗೆ ಕೇಂದ್ರದಿಂದ ಸೂಚನೆಯನ್ನು ನೀಡಿರುವಂಥದ್ದು. ಯಾಕೆ ಈ ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇದ್ದಾರೆ ಅಂದರೆ ನೆಸೆಸಿಟಿ ಏನಿದೆ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿರ್ಬೋದು. ನೋಡಿ, ಗೃಹ ಇಲಾಖೆಯಿಂದ ಈ ಮಾಕ್ ಡ್ರಿಲ್ಗೆ ಆದೇಶ ನೀಡಿರೋದ ಕಾರಣ ಏನು ಅಂತ ಅಂದರೆ ಪೂರ್ವ ತಯಾರಿ ಮಾಡಿಕೊಳ್ಳೋದು ಒಳ್ಳೆಯದು ಅಂತ. ನಿನ್ನೆ ರಾತ್ರಿ ಮೊದಲ ಬಾರಿಗೆ ಪಂಜಾಬ್ನ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ಭಾರತೀಯ ಸೇನೆ ಡ್ರಿಲ್ಲನ್ನು ಮಾಡಿದೆ. ಇದಕ್ಕೆ ಸಾರ್ವಜನಿಕರು ಸಹಾಯ ನೀಡಿದಂಥ ಬೆನ್ನಲ್ಲೇ ಮೇ 7ಕ್ಕೂ ಕೂಡ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಡ್ರಿಲ್ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. 1971ರ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಪಂಜಾಬ್ನಲ್ಲೇ ಮೊದಲ ಬಾರಿ ಮಾಕ್ ಡ್ರಿಲ್ಲನ್ನು ಮಾಡಲಾಗಿತ್ತು. ಹೀಗಾಗಿ ಪಂಜಾಬ್ ಜನರಿಗೆ ಮಾಕ್ ಡ್ರಿಲ್ ಬಗ್ಗೆ ಸ್ವಲ್ಪ ಗೊತ್ತಿದೆ. ಜನರಿಗೆ ಮೊದಲು ರಕ್ಷಣೆಯ ಬಗ್ಗೆ ಮಾಹಿತಿ ತಲುಪಿಸುವಂಥ ಕೆಲಸ ಮಾಡಲಾಗತ್ತೆ. ಇದರಿಂದ ಜನರಿಗೆ ಆತಂಕ ಆಗೋದಿಲ್ಲ. ಹೀಗಾಗಿ ರಕ್ಷಣಾ ಮಾಕ್ ಡ್ರಿಲ್ಗೆ ಕೇಂದ್ರದಿಂದ ಈ ಸೂಚನೆಯನ್ನು ನೀಡಿರಲಾಗಿದೆ.